ಹಾಯ್, ನನ್ನೆಲ್ಲ ಮಧುಮಣಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ನಾವಿವತ್ತು ಹೊಸ ರುಚಿ ಈ ರೀತಿಯೂ ಟ್ರೈ ಮಾಡಿ ಪಲಾವ್ನ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಡಿಶ್ನ ಒಂದು ಸತಿ ಟ್ರೈ ಮಾಡಿದ್ರೆ ನಿಮ್ಮ ಡೈಲಿ ತಿಂಡಿಗಳಲ್ಲಿ ಇದು ಖಂಡಿತ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು: ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಹೆಬ್ಬೆರಳು ಗಾತ್ರಕ್ಕೆ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಎಣ್ಣೆ, ಅರಿಶಿನ, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಚಕ್ರ ಮೊಗ್ಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ನ ಬಿಸಿಗಿಟ್ಟು, ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಹಾಫ್ ಬೌಲಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಬ್ಬ ಅಂದರೆ ಒಂದು 3 ಸ್ಪೂನ್ 4 ಸ್ಪೂನ್ ಇರ್ಬೋದು ಅನಿಸುತ್ತೆ. ಬೆಳ್ಳುಳ್ಳಿ ಶುಂಠಿ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಶುಂಠಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೀಬಾರ್ದು, ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಅದು ನಿಧಾನಕ್ಕೆ ಫ್ರೈ ಆಗ್ತಾಯಿದ್ರೆ ಸ್ಮೆಲ್ ಗಮ್ ಅಂತ ಬರುತ್ತೆ, ಚೆನ್ನಾಗಿ ಎಣ್ಣೆಗೆ ಬಿಟ್ಕೊಳ್ಳುತ್ತೆ ಬೆಳ್ಳುಳ್ಳಿ ಶುಂಠಿದೆಲ್ಲನ. ಬೆಳ್ಳುಳ್ಳಿ ಶುಂಠಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ಪೈಸಿ ಐಟಮ್ಸ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಚಕ್ಕೆ, ಏಲಕ್ಕಿ, ಪಲಾವು, ಚಕ್ರ ಮೊಗ್ಗು ಇಷ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಏಲಕ್ಕಿಲಿರೋ ಕಂಟೆಂಟು, ಆ ಸ್ಪೈಸಿ ಐಟಮ್ಸ್ ಇರಲ್ಲಿರೋ ಅಂಥ ಕಂಟೆಂಟ್ ಎಲ್ಲ ಎಣ್ಣೆಗೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೀಟಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಕಡಿಮೆ ಉರಿ ಇಟ್ಕೋಬೇಕು, ಇಲ್ಲಾಂದರೆ ಆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೆಳಗಡೆ ತಳ ಹತ್ಬಿಡುತ್ತೆ. ನಂತರ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲಷ್ಟು ಈರುಳ್ಳಿ, ಅಂದರೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ 3 ಆಗುವ ಹಾಗೆ ತಿಂಡಿ ಮಾಡ್ತಾ ಇರೋದು. ನಾನು ಇಷ್ಟು ತೊಗೊಂಡಿದ್ದೀನಿ. ಈರುಳ್ಳಿನೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ಇರಬಾರ್ದು ಈರುಳ್ಳಿ. ನಂತರ ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ, ಈರುಳ್ಳಿ, ಸ್ಪೈಸಿ ಐಟಮ್ಸ್ ಎಲ್ಲ ನೀಟಾಗಿ ಈಗ ಫ್ರೈ ಆಗಬೇಕು. ಈರುಳ್ಳಿ ಹಸಿ ಇದ್ದರೆ ತಿಂಡಿ ಅಷ್ಟು ಟೇಸ್ಟ್ ಅನಿಸಲ್ಲ. ಆಲ್ಮೋಸ್ಟ್ ಈ ತಿಂಡಿಗೆ ನಾವು ಹಾಕೋ ಎಲ್ಲ ಐಟಮ್ಸು ಕೂಡ ಎಣ್ಣೆಲೇ ಫ್ರೈ ಆಗಬೇಕು ಚೆನ್ನಾಗಿ. ಆವಾಗಲೇ ಈ ತಿಂಡಿ ತುಂಬ ರುಚಿ ಅನಿಸೋದು. ನಂತರ ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿನೂ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ನೀಟಾಗಿ ಕಟ್ ಮಾಡಿ ತೊಳೆದು ನೀರೆಲ್ಲ ಬಸ್ತು ಇಟ್ಕೊಳ್ಳಿ. ನೀರು ಬಿದ್ದುಬಿಟ್ರೆ ಎಣ್ಣೆಲಿ ಫ್ರೈ ಆಗೋಲ್ಲ, ಅದು ಬೇಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಮುಂಚೆನೇ ತೊಳೆದು ಸ್ವಲ್ಪ ನೀರೆಲ್ಲ ನೀಟಾಗಿ ಬಸ್ತು ಇಟ್ಕೋಬೇಕು. ನೋಡಿ, ನೀಟಾಗಿ ಎಣ್ಣೆಲಿ ತರಕಾರಿ ಎಲ್ಲ ಚೌಟಲ್ಲಿ ಆಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. 1-2-3 ನಿಮಿಷನಾದರೂ ಫ್ರೈ ಆಗಬೇಕು ತರಕಾರಿ ಎಲ್ಲನೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದ್ರೆ ಒಂದು 2-3 ನಿಮಿಷ ಆದಮೇಲೆ ತರಕಾರಿಲಿರೋ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆ ಈರುಳ್ಳಿನೂ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಗೊತ್ತಾಗುತ್ತೆ, ಬಟ್ ಕಡಿಮೆ ಉರಿ ಇಟ್ಕೊಳ್ಳಿ. ಕಡಿಮೆ ಉರಿ ಇಟ್ಕೊಳ್ಳಿಲ್ಲ ಅಂದರೆ ಸೀದ್ಬಿಡುತ್ತೆ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನೂ ಕೂಡ ಫ್ರೈ ಮಾಡಬೇಕಾದ್ರೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ರುಚಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ನೀರಿಗೆ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ನೀರು ಹಾಕಿದ್ಮೇಲೆ ಹಾಕ್ಬಿಡಿ, ಮುಂಚೆನೇ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ತರಕಾರಿಗೆಲ್ಲ ಹಿಡಿಯೋ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಎಣ್ಣೆಲಿ ಅರಿಶಿನ ಫ್ರೈ ಆದರೆ ಹಸಿ ಸ್ಮೆಲ್ ಇರೋಲ್ಲ ಅರಿಶಿನದ್ದು. ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ನಾನಿವಾಗ 3 ಜನಕ್ಕೆ ಆಗುವಾಗ ಮಾಡ್ತಿರೋದ್ರಿಂದ ಸುಮಾರು 2 ಲೋಟದಷ್ಟು ನೀರು ಹಾಕ್ಕೊಂಡು 1 ಲೋಟ ಅಕ್ಕಿ ಹಾಕ್ಕೊಳ್ತೀನಿ. ಹಾಗಾಗಿ 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಇಲ್ಲಿರೋ ಐಟಮ್ಸ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ರುಚಿ ಜಾಸ್ತಿ ಇರುತ್ತೆ. ಸಡನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ ತಿಂಡಿ. ಎಣ್ಣೆಲಿ ಫ್ರೈ ಆಗಬೇಕು ಚೆನ್ನಾಗಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದು 5-10 ನಿಮಿಷ ಫ್ರೈ ಮಾಡೋದಕ್ಕೆ ಹಿಡಿಯುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ. ಕೈಯಲ್ಲಿ ಹಾಕಿದ್ರೆ ನನಗೆ ಅಳತೆ ಬೇಗ ಗೊತ್ತಾಗ್ಬಿಡುತ್ತೆ. ಸ್ಪೂನಲ್ಲಿ ಹಾಕಿದ್ರೆ ಹೆಚ್ಚು ಕಡಿಮೆ ಆಯ್ತೇನೋ, ಇನ್ನೂ ಸ್ವಲ್ಪ ಬೇಕೇನೋ ಅನಿಸ್ತಿರುತ್ತೆ. ಹಾಗೆ ರೂಢಿ ಮಾಡ್ಕೊಂಡಿದ್ದೀನಿ.
ಈಗ ತೊಳೆದಿರೋಂಥ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಒಂದೆರಡು ಮೂರು ನಿಮಿಷ ನೆನೆ ಹಾಕಿ, ಆಗ ಅನ್ನ ಉದುದ್ರಾಗಿ ಮೆತ್ತಗೆ ತುಂಬ ಚೆನ್ನಾಗಿ ಅಳ್ಕೊಳುತ್ತೆ ಅನ್ನ ಬೆಂದಮೇಲೆ. ನೋಡಿ ಎಲ್ಲ ಹಾಕ್ಬಿಟ್ಟು ಒಂದು ಸರ್ತಿ ಟೇಸ್ಟ್ ನೋಡಿ, ಒಂದರಳು ಉಪ್ಪು ಹೆಚ್ಚಾಗಿದೆ ಅನ್ನೋ ಹಾಗೆ ಉಪ್ಪು ಹಾಕ್ಕೋಬೇಕು. ಅನ್ನ ಬೆಂದಮೇಲೆ ಉಪ್ಪು ಚೆನ್ನಾಗಿ ಹತ್ತಿರುತ್ತೆ. ಆವಾಗ ಟೇಸ್ಟ್ ನೋಡಿದಾಗ ಕರೆಕ್ಟಾಗಿದೆ ಅಂತ ಅನಿಸಿದ್ರೆ ಅನ್ನ ಆದಾಗ ಸಪ್ಪೆ ಅನಿಸುತ್ತೆ. ಇದನ್ನು ಮರಿಬೇಡಿ. ತಿಂಡಿಗಳಿಗೆ ಆಲ್ಮೋಸ್ಟ್ ಕುಕ್ಕರಲ್ಲಿ ಮಾಡೋವಂಥ ತಿಂಡಿಗಳಿಗೆ ಇದೇ ಮೆಥಡ್ನೇ ಯೂಸ್ ಮಾಡ್ಕೋಬೇಕು, ಇಲ್ಲಾಂದರೆ ಸಪ್ಪೆ ಅನಿಸ್ಬಿಡುತ್ತೆ. ಹಾಗೆ ಒಂದೆರಡು ರೌಂಡ್ ತಿರುವಿ, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಚೆನ್ನಾಗಿ ಎಲ್ಲ ತಿರುವಿಬಿಟ್ರೆ ತರಕಾರಿ ಎಲ್ಲದಕ್ಕೂ ಹೊಂದ್ಕೊಳುತ್ತೆ. ಮತ್ತು ಈಗ ಲಿಡ್ ಮುಚ್ಚಿಬಿಟ್ಟು 2-3 ವಿಷಿಲ್ ಹೊಡ್ಸ್ಕೊಂಡ್ರೆ ತಿಂಡಿ ರೆಡಿ ಆಗುತ್ತೆ. ನೋಡಿ ಹೂವು ಥರ ಅರಳಿದೆ, ಅಷ್ಟು ಮೆತ್ತಗೆ ತುಂಬ ಟೇಸ್ಟಿಯಾಗಿ ಇದೆ ತಿಂಡಿ. ಈ ರೀತಿ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.